ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಪ್ರಕರಣ, ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಕುರಿತಾಗಿ ಗಣಿನಾಡು ಬಳ್ಳಾರಿಯಲ್ಲಿ ನಡೆದ ಫೈರಿಂಗ್ ಪ್ರಕರಣ ಇದು. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೇ ಆದ್ರೂ ಈ ಹಂತಕ್ಕೆ ಹೋಗಬಾರದು. ಮೊದಲಿನಿಂದಲೂ ಕೂಡ ಆ ಪರಂಪರೆ ಸ್ವಭಾವ ಅಲ್ಲಿ ಇದೆ. ಇದೇ ಮೊದಲನೇ ಬಾರಿಗೇನಲ್ಲ, ಮೊದಲಿನಿಂದಲೂ ಕೂಡ ಬಳ್ಳಾರಿಯಲ್ಲಿ ಇದೇ ರೀತಿಯಾದಂತಹ ಗಲಾಟೆಗಳಾಗತ್ತೆ. ನಾನು ಯಾರನ್ನು ಕೂಡ ದೂಷಿಸೋದಕ್ಕೆ ಹೋಗೋದಿಲ್ಲ. ಯಾರೇ ಕಾನೂನನ್ನ ಕೈಗೆತ್ತಿಕೊಂಡ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು, ಯಾವಾಗಲೂ ನ್ಯಾಯ ಗೆಲ್ಲಬೇಕು, ಈ ರೀತಿ ಆಗಬಾರ್ದು, ಅಮಾಯಕರಿಗೆ ತೊಂದರೆ ಆಗಬಾರ್ದು ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಚೆಕ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ. ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಈ ಥರ ದುರಂತ ಆಗಬಾರ್ದು. ಇದನ್ನು ಏನಾದ್ರು ಸರ್ಕಾರಗಳಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗೇನಾರು ಆದರೆ ಕಾನೂನಲ್ಲಿ ಏನು ಕ್ರಮ ತಗೊಳ್ಬೇಕೋ ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಅದು ನೆಕ್ಸ್ಟ್ ನನಗನ್ಸುತ್ತೆ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದರೆ ನಿನ್ನೆ ನೈಟ್ ಆಗಿರೋದು, ಅದಾದಮೇಲೆ ಬೆಳಗ್ಗೆ ನಾನು ಟಿ ವಿಯಲ್ಲಿ ನೋಡಿದ್ದು. ನನಗೆ ಇವತ್ತು ಟಿ ವಿಯಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು. ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ವಿ, ಮಾಹಿತಿ ತೊಗೊಂಡು ಮುಂದಿನ ಹೇಳಿಕೆಗಳನ್ನು ಅದ್ರ ಮೇಲೆ ಅನುಗುಣವಾಗಿ ನಾನು ಹೇಳಬೇಕಾಗತ್ತೆ. ಬಟ್ ಏನಂದರೆ ಯಾರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಒಂದು ಮಾಧ್ಯಮದಲ್ಲಿ ನೀವು ತೋರಿಸಿರೋದು, ನೋಡೋಣ ಅದನ್ನು ಡೀಟೇಲ್ಸ್ ತೊಗೊಂಡು ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಕಾನೂನನ್ನ ಚೆಕ್ ಮಾಡಿ ಮಧು ಬಂಗಾರಪ್ಪ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಶಿವಮೊಗ್ಗದಲ್ಲಿ ಈ ಕುರಿತಾಗಿ ಮಾತನಾಡಿದ್ದಾರೆ. ಯಾರೇ ಆದ್ರೂ ಕೂಡ ಈ ಹಂತಕ್ಕೆ ಹೋಗಬಾರ್ದು. ಮೊದಲಿನಿಂದಲೂ ಕೂಡ ಅದೇ ರೀತಿಯಾದಂತಹ ಪರಂಪರೆ ಇದೆ. ಯಾರೇ ಕಾನೂನನ್ನ ಕೈಗೆತ್ಕೊಂಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾವಾಗ್ಲೂ ಕೂಡ ನ್ಯಾಯವೇ ಗೆಲ್ಲಬೇಕು, ಈ ರೀತಿ ಆಗಬಾರ್ದು, ಎಲ್ಲೂ ಕೂಡ ಆಗಬಾರ್ದು, ಅಮಾಯಕರಿಗೆ ತೊಂದರೆ ಆಗಬಾರ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತೆ ಈ ರೀತಿ ಆದಂತಹ ಸಂದರ್ಭದಲ್ಲಿ. ಹಾಗಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಬಹಳ ಸ್ಟ್ರಿಕ್ಟ್ ಆಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೂಡ ಮಧು ಬಂಗಾರಪ್ಪ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಈ ಕುರಿತಾಗಿ ಮಾತನಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವಂತದ್ದು, ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ರಾಜ್ ನ್ಯೂಸ್ ಕನ್ನಡ.